ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3 ಜೂನ್ 2026. मुरली महावाक्यಗಳು. मीठे बच्चे, बाबा की आशीर्वाद लेनी है तो सर्विसेबल सपूत बच्चे बन, सबको सुख दो, किसी को भी दुख न दो. ಮಧುರ ಮಕ್ಕಳೇ, ಬಾಬಾರವರ ಆಶೀರ್ವಾದ ಪಡೆಯಬೇಕು ಎಂದರೆ ಸರ್ವಿಸೇಬಲ್ ಆಗಿ, ಸಪೂತ ಮಕ್ಕಳಾಗಿ ಎಲ್ಲರಿಗೂ ಸುಖವನ್ನ ಕೊಡ್ರಿ, ಯಾರಿಗೂ ದುಃಖವನ್ನ ಕೊಡದಿರಿ. ಬಾಬಾ ಹೇಳ್ತಾರೆ, ಬಾಬಾರವರ ಪರಮಾತ್ಮನ ಆಶೀರ್ವಾದಕ್ಕ ತಾವು ಮಕ್ಕಳು ಪಾತ್ರ ಆಗ್ಬೇಕು ಅಂದ್ರೆ ಒಂದು ಸರ್ವಿಸೇಬಲ್ ಆಗ್ರಿ, ಇನ್ನೊಂದು ಎಲ್ಲರಿಗೂ ಸುಖವನ್ನ ಕೊಡ್ರಿ ಮತ್ತು ಯಾರಿಗೂ ದುಃಖವನ್ನ ಕೊಡ್ಬೇಡ್ರಿ. ಬಹಳ ಸೂಕ್ಷ್ಮವಾದಂತಹ ಮಾತುಗಳು. ನಮಗನಿಸ್ತದ ದುಃಖ ಕೊಡ್ಬೇಡ್ರಿ ಅಂದ್ರೆ ಬೈಬ್ಯಾಡ್ರಿ ಅಥವಾ ಅವರಿಗೆ ಕೆಟ್ಟದ್ ಬಯಸ್ಬೇಡ್ರಿ ಅನ್ನೋದು ಮಾತ್ರ. ದುಃಖ ಕೊಡ್ಬೇಡ್ರಿ ಅನ್ನುವಂಥದ್ದೇನಿದೆ ಇದು ಕೇವಲ ಸ್ಥೂಲ ರೂಪದ್ದಲ್ಲ. ಯಾರು ಯಾವ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರ, ಯಾರು ಅನಾಥ ಆಗಿರ್ವ, ಯಾರು ದುಃಖಿಯಾಗಿರ್ವ, ಯಾರು ಕಂಗಾಲಾಗಿರ್ವ, ಅಥವಾ ಯಾರು ಬಹಳಷ್ಟು ನೋವಿನಿಂದ ನರಳುತ್ತಿರುವ ಅಥವಾ ಪೇಷಂಟ್ ಆಗಿರ್ವ, ನಾವು ಅವರ ಇದೇ ರೋಲ್ ಅನ್ನೇ ನಿಜ ಅನ್ಕೊಂಡು ದೇಹ ಭಾನದ ದೃಷ್ಟಿಯಿಂದ ನೋಡ್ತೀವಿ ಅಂತಂದ್ರೆ ಇದು ದುಃಖ ಕೊಟ್ಟಂತೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಅವರ ರೋಲ್ ನಲ್ಲಿ ಏನಿದೆ ಅದು ಡ್ರಾಮಾದ ಸ್ಕ್ರಿಪ್ಟ್ ನ ಅನುಸಾರ ಅವರ ಆಕ್ಟಿಂಗ್ ಒಳಗಿದೆ ಕೇವಲ. ಆದ್ರೆ ನಿರಾಕಾರ ಆತ್ಮ ಯಾವುದು ಪರಮಾತ್ಮ ಸಮಾನ ಇದೆ, ಯಾವ ಆತ್ಮ ಸದಾ ಸುಖ ಸ್ವರೂಪ ಇದೆ, ಆನಂದ ಸ್ವರೂಪ ಇದೆ, ಆ ಆತ್ಮನನ್ನ ನೋಡ್ರಿ ಅಂತ. ಅದು ಸದಾ ಸುಖ ಸ್ವರೂಪ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಿಗೂ ದುಃಖ ಕೊಡ್ಬೇಡ್ರಿ ಅಂದ್ರೆ ದುಃಖದ ದೃಷ್ಟಿಕೋನದಿಂದ ನೋಡ್ತಾ, ಮನುಷ್ಯ ಭಾನದಿಂದ ನೋಡ್ತಾ ದುಃಖದ ವೈಬ್ರೇಷನ್ ಸ್ಪ್ರೆಡ್ ಮಾಡ್ಬೇಡ್ರಿ ಅಂತ. ಅದಕ್ಕಾಗಿ ಸುಖ ಕೊಡ್ರಿ ಅಂತಂದ್ರ ಅವ್ರ ಹೇಳಿದಂಗ ನಡ್ಕೊಡ್ರಿ ಅಂತ, ಅಥವಾ ಅವ್ರಿಗೆ ಏನೆಲ್ಲ ಇಚ್ಛಾ ಇದೆ ತಿನ್ನೋದು, ಉಣ್ಣೋದು, ಅನುಭವಿಸೋದು ಅದನ್ನೆಲ್ಲ ಪೂರ್ಣ ಮಾಡ್ರಿ ಅಂತ ಅಲ್ಲ. ಎಲ್ಲರಿಗೂ ಸುಖ ಕೊಡ್ರಿ ಅಂತ. ಕಲಿಯುಗದಲ್ಲಿ ಎಲ್ಲರಿಗೂ ಸ್ಥೂಲ ರೂಪದ ಸುಖ ಕೊಡೋದಕ್ಕೆ ಒಬ್ಬ ಮನುಷ್ಯನಿಂದ ಸಾಧ್ಯ ಇಲ್ಲ. ಆದ್ರೆ ಬಾಬಾ ಆದೇಶ ಯಾಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲರಿಗೂ ಸುಖ ಕೊಡ್ರಿ ಅಂತ? ಅದರ ಮೂಲ ಸೂಕ್ಷ್ಮ ಅರ್ಥ ಆಗಿದೆ, ಎಲ್ಲರೊಳಗಿರುವ ಆ ಸೂಕ್ಷ್ಮಾತಿ ಸೂಕ್ಷ್ಮ ನಿರಾಕಾರ ಆತ್ಮನನ್ನ ನೋಡ್ರಿ. ಯಾಕಂದ್ರೆ ಆತ್ಮ ಸದಾ ಸುಖಿ, ಸದಾ ಶಾಂತ, ಸದಾ ಪ್ಯೂರ್ ಇದೆ. ಮೂಲ ರೂಪದ ಆತ್ಮ ಸದಾ ಪ್ಯೂರ್ ಇರೋದ್ರಿಂದ ಅವರು ಭಲೇ ಕರ್ಮದಲ್ಲಿ ಅವರಿಗೆ ಸಿಕ್ಕಿರುವ ರೋಲ್ನಲ್ಲಿ ದುಃಖ ಕೊಡುವ, ಚಿಂತೆ ಮಾಡುವ, ಕಷ್ಟಪಡುವುದಿರಬಹುದು. ಆದ್ರೆ ಪ್ರತಿ ಆತ್ಮ ಮೂಲ ರೂಪದಲ್ಲಿ ಸಂಪೂರ್ಣ ಪರಮಾತ್ಮ ಸಮಾನ್ ಸುಖ ಸ್ವರೂಪ್, ಶಾಂತ ಸ್ವರೂಪ ಇರೋದ್ರಿಂದ ಆ ಸತ್ಯದಲ್ಲಿ ಬರೀ ನೋಡೋದು. ಭಲೆ ಈ ಆತ್ಮನ ರೋಲ್ನೊಳಗ ಬಹಳಷ್ಟು ದವಾಖಾನಿಗೆ ಅಲ್ದಾಡೋದು ಅಥವಾ ಇವರ ರೋಲ್ ಒಳಗ ಬಹಳಷ್ಟು ನೋವಿನ ಅನುಭವ ಮಾಡೋದಿರ್ಬೋದು. ಆದ್ರೆ ಮೂಲ ಆತ್ಮ ಬಹಳ ಪ್ಯೂರ್, ಬಹಳ ಸುಖ ಸ್ವರೂಪ ಇದೆ ಅನ್ನುವಂತ ಸ್ಮೃತಿ ಇಟ್ಕೊಂಡು ಅದೇ ದೃಷ್ಟಿಯಿಂದ ನಾನು ನೋಡ್ತೀನಂತಂದ್ರ ಸುಖದ ವೈಬ್ರೇಷನ್ಸ್ ಸ್ಪ್ರೆಡ್ ಆಗ್ತಾ ಅವರಿಗೂ ಕೂಡ ಸುಖದ ಅನುಭೂತಿ ಆಗೋದಕ್ಕೆ ಶುರು ಆಗ್ತದ. ಇದಕ್ಕಂತಾರ ಬಾಬಾ ಸುಖ ಕೊಡೋದು, ಸರ್ವಿಸ್ ಮಾಡೋದು, ಇದೇ ಸರ್ವಿಸ್. ಸರ್ವಿಸೇಬಲ್ ಮಕ್ಕಳು ಅಂತಂದ್ರೆ ಇದೇ ಮುಖ್ಯ ಸೇವಾ. ನಾನು ದೇಹ ಬಾನದಿಂದ ಪರೆಯಾಗೋದೇ ಸೇವಾ. ನನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ನಿಜವಾದ ಸೇವಾ. ಯಾರು ಈ ರೀತಿ ಸರ್ವಿಸೇಬಲ್ ಸಪೂತ್ ಮಕ್ಕಳದಾರ, ಎಲ್ಲರಿಗೂ ಸುಖ ಕೊಡ್ತಾರ, ಯಾರಿಗೂ ದುಃಖ ಕೊಡೋದಿಲ್ಲ, ಅವರಿಗೆ ಬಾಬಾರವ್ರ ಮೂಲಕ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. प्रश्न, धर्मराज की सजाओं से छूटने के लिए किन ईश्वरीय नियमों पर ध्यान देना है? ಧರ್ಮರಾಜನ ದಂಡದಿಂದ ಉಳಿಬೇಕು ಅಂದ್ರ ಯಾವ ಈಶ್ವರೀಯ ನಿಯಮಗಳ ಮೇಲೆ ಅವಶ್ಯ ಗಮನವನ್ನ ಕೊಡಬೇಕಾಗಿದೆ? ಬಾಬಾ ಹೇಳ್ತಾರ, ಕಭಿ ಭಿ ಈಶ್ವರ ಕೆ ಸಾಮ್ನೆ ಪ್ರತಿಜ್ಞಾ ಕರೋ ಉಸ್ಕಿ ಅವಜ್ಞಾ ನಹಿ ಕರ್ನಾ ಹೈ. ಬಾಬಾ ಹೇಳ್ತಾರ, ಅದು ದ್ವಾಪರ ಯುಗದ ಮಾತೇ ಇರ್ಬೋದು ಅಥವಾ ಸಂಗಮ ಯುಗದಲ್ಲಿ ಮಾಡಿದ ವಚನನೇ ಇರ್ಬೋದು. ಭಗವಂತನ ಎದುರು ಪ್ರತಿಜ್ಞಾ ಮಾಡಿ, ಭಗವಂತನ ಸಾನ್ನಿಧ್ಯದಲ್ಲಿ ನೀನು ಪ್ರಾಮಿಸ್ ಮಾಡಿ ಒಂದ್ ವೇಳೆ ಅದ್ರ ಮುರಿದು ಹಾಕ್ತೀಯತ್ತಂದ್ರ
ಪ್ರಾಮಿಸ್ ಅನುಸಾರ ನಡೆಯೋದಿಲ್ಲ ಅಂತಂದ್ರ ಇದರಿಂದ ಬಹಳ ದಂಡವನ್ನ ಭೋಗಿಸ್ಬೇಕಾಗ್ತದ. किसी को दुख नहीं देना, क्रोध करना, तंग करना अर्थात ऐसी चलन चलना जिससे ईश्वर का नाम बदनाम हो तो उन्हें बहुत सजाएं खानी पड़ती है, इसीलिए ऐसा कोई कर्म नहीं करना है. ದುಃಖ ಕೊಡುವುದು, ಕ್ರೋಧ ಮಾಡುವುದು, ತೊಂದರೆ ಕೊಡುವುದು, ಈ ರೀತಿಯ ಚಲನೆಯಿಂದ ಈಶ್ವರನ ಹೆಸರು ಕೆಡ್ತದ ಅಂತ ಹೇಳ್ತಾರೆ ಬಾಬಾ. ತೋ ಉನ್ಹೆ ಬಹು ಸಜಾಯ ಖಾನಿ ಪಡ್ತಿ ಹೇ, ಅಂತವರು ಬಹಳ ದಂಡ ಭೋಗಿಸ್ಬೇಕಾಗ್ತದ. ಇಸ್ಲಿಯೇ ಕೋಯಿ ಕರ್ಮ ನಹಿ ಕರ್ನಾ, ಇಂತಹ ಯಾವುದೇ ಕರ್ಮವನ್ನ ಮಾಡಬೇಡ್ರಿ. ದಂಡ ಭೋಗಿಸುವುದು ಅಂದ್ರೇನು? ಮಾಯಾ ಕೆ ಕಿತನೆ ಭಿ ತೂಫಾನ್ ಆಯೆ, ಬಿಮಾರಿ ಉಥಲ್ ಖಾಯೆ, लेकिन राइट रॉन्ग की बुद्धि से जजमेंट कर रॉन्ग कर्म से सदा बचे रहना. ಮಾಯೆಯ ಬಹಳಷ್ಟು ಬಿರುಗಾಳಿಗಳು ಬರ್ತಾವ, ಅನೇಕ ರೋಗಗಳು ಅಲ್ಲೋಲ ಕಲ್ಲೋಲ ಮಾಡ್ತಾವ ಅಂತ ಏನೇನೋ ಒಳಗಿರುವ ರೋಗಗಳು ಕಾಣ್ಲಿಕ್ಕೆ ಶುರು ಆಗ್ತಾವ. ಏನೇ ಆಗ್ಲಿ ಅಂತಾರ ಬಾಬಾ, ಏನೇ ಆದ್ರೂ ಕೂಡ ಸರಿ ತಪ್ಪಿನ ಬುದ್ಧಿ ಬಾಬಾ ಕೊಟ್ಟಿದ್ದಾರಂದ್ರ ಅದರಿಂದ ಸರಿಯಾದ ಜಜ್ಮೆಂಟ್ ಮಾಡಿ ಸರಿಯಾದ ಕರ್ಮವನ್ನೇ ಮಾಡಬೇಕು ಅಂತಾರ ಬಾಬಾ. ಬಾಬಾ ಹೇಳ್ತಾರೆ, ಮಾಯಾ ಎಷ್ಟೇ ಬಿರುಗಾಳಿಗಳನ್ನ ತಗೊಂಡ್ಬರ್ರಿ, ರೋಗಗಳು ಬರ್ಲಿ ಅಂದ್ರೆ ಏನರ್ಥ? ಬಿರುಗಾಳಿಗಳು ಅಂತಂದ್ರೆ ಏನೋ ಫ್ಯಾಷನ್ ಮಾಡ್ಬೇಕನ್ನಿಸ್ತದ, ಏನೇನೋ ತಿನ್ಬೇಕನ್ನಿಸ್ತದ, ಏನೇನೋ ಅನುಭವ ಮಾಡ್ಬೇಕನ್ನಿಸ್ತದ. ಇವನ್ ಕಾಮ ವಿಕಾರದ ವಿಚಾರಗಳು, ಅನೇಕ ಕಾಮನೆಗಳು ಹುಟ್ಟಬಹುದು. ಇವೆಲ್ಲ ಬಿರುಗಾಳಿ ತರ, ಸುಂಟರ ಗಾಳಿ ತರ ಮನಸ್ಸಿನಲ್ಲಿ ಆ ತರ ವಿಚಾರ ತುಫಾನ್ ಹೇಳ್ತದ. ಮತ್ತು ರೋಗಗಳು ಇಂಥವೆಲ್ಲ ಬರ್ತಾವಲ್ಲ, ಬಾಬಾ ಹೇಳ್ತಾವ ಬಾಳ ಬರ್ತದ. ಆ ರೋಗದೊಳಗೆ ಏನೋ ಬುದ್ಧಿ ತನ್ನ ಸ್ಥಿರತೆಯನ್ನ ಕಳ್ಕೊಂಡ್ ಬಿಡ್ತದ. ಅದಕ್ಕೆ ಹೇಳ್ತಾರೆ ಬಾಬಾ, ಸರಿ ಯಾವುದು ತಪ್ಪು ಯಾವುದು ಅಂದ್ರೆ ರೋಲ್ ಯಾವುದು ರಿಯಲ್ ಯಾವುದು ಅಂತ ಗೊತ್ತಾಗಿದೆಯಲ್ಲ ನಿಮಗ. ಅಂದ್ಮೇಲೆ ಯಾವುದು ರೋಲ್ ಇದೆ, ಯಾವುದು ಫಿಕ್ಸ್ಡ್ ಇದೆ, ಅದ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ತೀರಿ ಅಂತ. ಯಾವುದು ರಿಯಲ್ ಇದೆ ಅದರಿಂದ ದೂರ ಯಾಕೆ ಆಗ್ತೀರಿ? ಅದಕ್ಕಾಗಿ ಸರಿ ತಪ್ಪಿನ ಬುದ್ಧಿ ಬಾಬಾ ಕೊಟ್ಟಿದ್ದಾರದ್ರ ಸರಿಯಾದ ಜಡ್ಜ್ ಮಾಡ್ರಿ, ಸರಿಯಾದ ನಿರ್ಣಯ ತಗೊಂಡು ಸರಿ ಕರ್ಮವನ್ನೇ ಮಾಡ್ರಿ. ಆಗ ಧರ್ಮರಾಜನ ದಂಡ ನಿಮ್ಗೆ ಸಿಗೋದಿಲ್ಲ. ಧರ್ಮರಾಜನ ದಂಡ ಅಂದ್ರೇನು? ಮುರಳಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋದು, ಯೋಗದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋದು, ಭಲೆ ಯೋಗ ಕುತ್ಕೊಳ್ಳೋದು ಆದ್ರೆ ಯೋಗದಲ್ಲಿ ಅಂತ ಯಾವುದೇ ಅನುಭೂತಿಗಳು ಆಗದೆ ಇರೋದು, ಮುರಳಿಯೊಳಗೆ ಯಾವುದೇ ರಸ ಸಿಗುದಿಲ್ಲ ಅಂತ, ಮುರಳಿ ಪ್ರತಿ ಏನ್ ಹಂಬಲ, ಏನ್ ತಿಳ್ಕೋಬೇಕು ಅನ್ನೋ ಜಿಜ್ಞಾಸ ಇರ್ತದ, ಅದು ಕಮ್ಮಾಗ್ಬಿಡ್ತದ ಅಂತ. ಇದು ಜೀವನದ ಈಶ್ವರೀಯ ಜೀವನ ಅಥವಾ ಯೋಗಿ ಲೈಫ್ ಸ್ಟೈಲ್ ಬಗ್ಗೆ ದೂರ ಹೋಗ್ಬೇಕನ್ನಿಸ್ತದ. ಅಥವಾ ಈ ಜೀವನದಲ್ಲಿ ಇದ್ರೂ ಕೂಡ ಏನೂ ರಸ ಇಲ್ಲ, ಮನಸ್ಸಿಗೆ ಖುಷಿ ಇಲ್ಲ, ಸುಖ ಅನ್ಸೋದಿಲ್ಲ, ನೆಮ್ಮದಿ ಅನ್ಸೋದಿಲ್ಲ, ಒಳಗೊಳಗ್ ಖಾಲಿ ಖಾಲಿ ಅಂತ ಫೀಲ್ ಆಗ್ತದ. ಇದೇ ದಂಡ. ದಂಡ ಅಂದ್ರ ಆಕ್ಸಿಡೆಂಟ್ ಆಗೋದು, ಅಚಾನಕ್ ಕಾಲ್ ಮುರಿತು ಅಂದ್ರ ಏನೋ ಪಾಪ ಮಾಡಿದಿಲ್ಲ. ಕಾಲ್ ಮುರಿಯೋದು, ಆಕ್ಸಿಡೆಂಟ್ ಆಗೋದು, ಆರಾಮ್ ತಪ್ಪೋದು, ಬಿಸ್ನೆಸ್ ಒಳಗೆ ಲಾಸ್ ಆಗೋದಾಗ್ಲಿ ಅಥವಾ ಏನಾದ್ರೂ ಹೇರಾಪರಿ ಆಗೋದಾಗ್ಲಿ, ಇವೆಲ್ಲ ಡ್ರಾಮಾ ಅನುಸಾರ ಮುಂದಾಗಿರುವಂತಹ ನಮ್ಮ ಪಾತ್ರ. ಬಾಕಿ ಮಾನಸಿಕವಾಗಿ ಹಿಂಸಾ, ಅಸಂತುಷ್ಟತೆ, ಒಳಗೆ ಅಶಾಂತಿ, ಒಳಗೆ ದುಃಖ ಅನುಭವ ಆಗ್ತದತ್ತಂದ್ರ ಇದೇ ಈ ಸಂಗಮ ಯುಗದಲ್ಲಿ ಮಾಡಿದ ಕರ್ಮದ ದಂಡ. ಅದಕ್ಕಾಗಿ ಬಾಬಾ ಹೇಳ್ತಾರ, ಮಕ್ಕಳೇ ನೀವು ಎಂದಿಗೂ ಇಂಥ ಕರ್ಮಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ. मुरलिया मुख्य धारणा पॉइंट, ईश्वर का बच्चा बनकर जरा भी उनके फरमान की अवज्ञा नहीं करनी है. ಈಶ್ವರನ ಮಗುವಾಗಿ ತಾವು ಅವರ ಆಜ್ಞೆ ಉಲ್ಲಂಘನೆ ಮಾಡುವಂತ ಕರ್ಮ ಮಾಡಬೇಡ್ರಿ. ಈ ಕರ್ಮೇಂದ್ರಿಯಗಳಿಂದ ಯಾವುದೇ ಕೆಟ್ಟ ಕರ್ಮವನ್ನ ಮಾಡಬೇಡ್ರಿ ಅಂತಾರ ಬಾಬಾ. ಉಲ್ಟಾ ಸುಲ್ಟಾ ಮಾತಾಡ್ಬೇಡ್ರಿ. ಉಲ್ಟಾ ಸುಲ್ಟಾ ಮಾತಾಡ್ಬೇಡ್ರಿ ಅಂದ್ರ ಮಾಡಿದ್ದೊಂದು ಹೇಳೋದೊಂದು ನೋಡು ಅಂತ ನಾವಂತೀವಿ. ಇದಕ್ಕೆ ಏನ್ ಅನ್ಕೋತೀವಿ? ನೋಡ್ ಅಲ್ಲಿ ಬಜಿ ತಿಂದ್ ಬಂದಾರ, ತಿಂದಿಲ್ಲಂತಾರ. ಇದು ಕೇವಲ ಸ್ಥೂಲ ರೂಪದ ಉಲ್ಟಾ ಸುಲ್ಟಾ. ಉಲ್ಟಾ ಸುಲ್ಟಾ ಮಾತಾಡ್ಬೇಡ್ರಿ ಅಂದ್ರೆ ಬಾಬಾ ಹೇಳ್ತಾರ, ಈಗೀಗ ನಾ ಆತ್ಮ ಅನ್ಕೊಳ್ಳೋದು, ಅದ್ರ ಅನುಭವ ಮಾಡೋದು ದೇಹ, ನಾವ್ ಮನುಷ್ಯ, ನಾವ್ ಮದರ್, ನಾವ್ ಅಕ್ಕೋರಿದೀನಿ, ಇದಕ್ಕಂತಾರ ಉಲ್ಟಾ ಸುಲ್ಟಾ. ಸುಲ್ಟಾ ಅಂದ್ರ ಸರಿ, ಉಲ್ಟಾ ಅಂದ್ರ ವಿರುದ್ಧ. ಸುಲ್ಟಾ ಮಾತಾಡ್ತೀನಿ, ನಾನು ದೇಹ ಅಲ್ಲ ಆತ್ಮ ಇದೀನಂತ, ಆದ್ರೆ ದೇಹದನೇ ಅನುಭವ ಮಾಡ್ತೀನಿ, ದೇಹ ಅಂತಾನೆ ತಿಳ್ಕೊತೀನಂತಂದ್ರ ಇದು ಬಿಲ್ಕುಲ್ ಉಲ್ಟಾ ಸುಲ್ಟಾ.
ಇಂಥ ಕೆಲಸ ಒಟ್ಟೆ ಮಾಡಬೇಡ್ರಿ ಅಂತಾರೆ ಬಾಬಾ. सेकंड पॉइंट, ट्रस्टी बनकर अपने गृहस्थ व्यवहार को संभालना है. ज्ञान मार्ग के जो कायदे हैं उन पर पूरा पूरा चलना. राइट और रॉन्ग को समझकर माया से खबरदार रहना है. ಟ್ರಸ್ಟಿ ಆಗಿದ್ದುಕೊಂಡು ಗೃಹಸ್ಥ ವ್ಯವಹಾರವನ್ನ ಸಂಭಾಲನೆ ಮಾಡ್ರಿ. ಜ್ಞಾನ ಮಾರ್ಗದಲ್ಲಿ ಏನೆಲ್ಲ ಕಾಯ್ದಾ ಇವೆ ಅವುಗಳ ಮೇಲೆ ಪೂರ್ಣ ನಡೀರಿ ಅಂತಾರ ಬಾಬಾ. ಯಾವುದನ್ನ ತಿನ್ಬೇಡ ಅಂತ ಹೇಳಿದಾರ, ಯಾವುದನ್ನ ನೋಡ್ಬೇಡ ಅಂತ ಹೇಳಿದಾರ ಬಾಬಾ, ಯಾವ ವಿಚಾರಗಳನ್ನ ಮಾಡ್ಬೇಡ್ರಿ, ಯಾವುದಕ್ಕ ನಂದ್ ಅನ್ಬೇಡ್ರಿ, ಯಾವುದಕ್ಕ ನಂದ್ ಅನ್ರಿ ಅಂದಾರ ಬಾಬಾ. ಅಂದ್ರೆ ಬಾಬಾ ನನ್ ಬಾಬಾ, ಬಾಕಿ ಯಾವುದಕ್ಕೂ ಇಲ್ಲಿ ಏನು ನಂದು ನಾನು ಅನ್ನೋ ಶಬ್ದ ಬಳಸ್ಬೇಡ್ರಿ ಅಂದಾರ, ಬಳಸ್ಬೇಡ್ರಿ. ಹೀಗೆ ಬಾಬಾ ಯಾವ್ಯಾವ ನಿಯಮಗಳು ಈ ಜ್ಞಾನ ಮಾರ್ಗದಲ್ಲಿ ಹಾಕಿದಾರೋ ಮಕ್ಕಳ ಎದುರುಗಡೆಗೆ ಅವುಗಳ ವಿರುದ್ಧ ನಡಿಬೇಡ್ರಿ, ಅವುಗಳ ಅನುಸಾರ ನಡೀರಿ ಅಂತಾರ ಬಾಬಾ. ನಿಮಗೆ ಸರಿ ತಪ್ಪು ಯಾವುದು ಅನ್ನುವಂತ ತಿಳುವಳಿಕೆ, ವಿಸ್ಡಮ್ ಬಾಬಾ ಕೊಟ್ಟಿದ್ದಾರಂದ್ಮೇಲೆ ಅದರ ಅನುಸಾರ ಬಹಳ ಎಚ್ಚರಿಕೆಯಿಂದ ನಡೀರಿ. ಅಂದ್ರೆ ವಿಸ್ಡಮ್ ಯೂಸ್ ಮಾಡಿಕೊಂಡು ಮಾಯೆಯ ಒಂದು ಕುಸಂಗದಿಂದ ಬಚಾವಾಗ್ರಿ ಅಂತ ಹೇಳ್ತಾರೆ ಬಾಬಾ. ವರದಾನ್, तड़फती हुई भिखारी प्यासी आत्माओं की प्यास बुझाने वाले सर्व खजाने से संपन्न भव. ಅಲೆದಾಡುತ್ತಿರುವ ಭಿಖಾರಿ ಮತ್ತು ನೀರಿಡಿಸಿದ ಆತ್ಮಗಳಿಗೆ ಆ ನೀರಡಿಕೆಯನ್ನ ನೀಗಿಸುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನರು ಆಗ್ರಿ. जैसे लहरों में लहराती व डूबती हुई आत्मा एक तिनके का सहारा ढूंढती है ना. ಬಾಬಾ ಹೇಳ್ತಾರೆ, ವಿಜುವಲೈಸ್ ಮಾಡ್ರಿ, ಒಂದು ರಭಸವಾಗಿ ಹರಿಯುವಂತಹ ನದಿ ಆ ಯಾವುದೋ ಕಾರಣಕ್ಕ ಕಾಲ್ಜಾರಿಯ ವ್ಯಕ್ತಿ ಬಿದ್ದ ನದಿಯೊಳಗ ಹರಿದು ಹೋಗ್ತಾ ಇದ್ದಾನ, ಕೊಚ್ಕೊಂಡು ಹೋಗ್ತಾ ಇದ್ದಾನ, ಅವನಿಗೆ ಈಜು ಬರುವುದಿಲ್ಲ. ಅವಾಗ ಒಂದು ಕಡ್ಡಿ ಸಿಗ್ತದಲ್ಲಿ, ಒಂದ್ ಸುಮ್ನೆ ಹಂಗ ಒಂದು ದಾರಿಯೊಳಗ ಯಾವುದೋ ಒಂದು ಚಿಕ್ಕ ಗಿಡ ಸಿಗ್ತದ, ಅದ್ರದ್ದು ಒಂದು ಟೊಂಗೆ ಸಿಗ್ತದ, ಅದು ಅವನಿಗೆ ಏನಾಗ್ತದ, ಬಹಳ ದೊಡ್ಡ ಆಶ್ರಯ ಆಗ್ಬಿಡ್ತದ ಅಂತ. ಮುಂದ್ ಹೋಗ್ಲಾರ್ದಂಗ ಅದು ದೊಡ್ಡ ಕಡ್ಡಿಯ ಹಿಡಿದು ಬಿಟ್ರ ಅದು ತಡಿತದ, ಮುಂದಕ್ಕೆ ಹೋಗೋದಿಲ್ಲ. ऐसा दुख की एक लहर आने दो, फिर देखना अनेक सुख शांति की भिखारी आत्माएं तड़पते हुए आपके सामने आएंगे. ಬಾಬಾ ಹೇಳ್ತಾರ, ಸ್ವಲ್ಪ ನೋಡ್ರಿ, ಒಂದ್ ಸ್ವಲ್ಪ ದುಃಖ ಅಶಾಂತಿಯ ಅಲೆ ಬಡಿತು ಅಂದ್ರೆ ಇವತ್ತು ಜಗತ್ತಿನಲ್ಲಿ ಒಳಗಡೆ ದುಃಖ ಬಹಳ ಇದೆ, ಅಶಾಂತಿ ಬಹಳ ಇದೆ. ಆದ್ರೆ ಅವರಿಗೆ ಕಂಫರ್ಟ್ ಝೋನ್ ನಲ್ಲಿ ಜೀವನ ಮಾಡ್ತಾ ಇದ್ದಾರ. ಅಂದ್ರೆ ಬಹಳಷ್ಟು ಧನನೂ ಇದೆ, ಬಹಳಷ್ಟು ಧನ ಪ್ರಾಪ್ತಿನೂ ಆಗ್ತಾ ಇದೆ, ಇಲ್ಲ ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಪದವಿ ಇದೆ, ಒಳ್ಳೆಯ ನಾಲೆಡ್ಜ್ ಇದೆ, ನೌಕರಿ ಇದೆ, ಅಥವಾ ಎಲ್ಲಾ ರೀತಿ ಅನುಕೂಲತೆ ಇದೆ, ಅಂತಸ್ತಿದೆ. ಈ ಕಾರಣದಿಂದ ಅವರಿಗೆ ಆ ದುಃಖ ಅನ್ಸುದಿಲ್ಲ. ದುಃಖ ಇದ್ರೂ ಕೂಡ ಅವರಿಗೆ ಆ ಪ್ರಪಂಚನೇ ಹಿಡಿಸ್ತಾ ಹೋಗ್ತದ, ಆ ಒಂದು ಅವರ ಲೋಕನೇ ಅವರಿಗೆ ಬಹಳ ಪಸಂದ್ ಆಗ್ತಾ ಹೋಗ್ತದ. ಹೀಗಾಗಿ ಸುಖ ಶಾಂತಿಯ ಸಂದೇಶ ಕೊಟ್ಟರು ಕೂಡ ಅವರು ತಗೊಳ್ಳೋದಿಲ್ಲ. ಯಾವಾಗ ಒಂದ್ ಜೋರಾಗಿ ದುಃಖ ಅಶಾಂತಿಯ ಒಂದು ಅಲೆ ಬಡಿತದ್ ನೋಡು, ಸುಂಟ್ರಗಾಳಿ ಬೀಸ್ತದ್ ನೋಡು, ಅವಾಗ ಸುಖ ಶಾಂತಿಯ ಒಂದೇನ್ ಭಿಖಾರಿಗಳದಾರ ಅವ್ರು ನಿಮ್ಮ ಹತ್ರ ಓಡಿ ಬರ್ತಾರ ಅಂತ ಹೇಳ್ತಾರ ಬಾಬಾ. ಯಾಕಂದ್ರೆ ಈಗ ಅವರಿಗೂ ಸುಖ ಶಾಂತಿ ಬೇಕಾಗಿದೆ. ಆದ್ರೆ ಅವ್ರು ಎಲ್ಲಿ ಹುಡುಕ್ತಾ ಇದ್ದಾರ, ಅವರಿಗೆ ಸಿಕ್ಕಿರೋ ಸಂಪತ್ತಿನೊಳಗ, ಪದವಿಯೊಳಗ, ಟ್ಯಾಲೆಂಟ್ ಒಳಗ, ಅವ್ರಿಗೇನ್ ಆರೋಗ್ಯವಂತ ಶರೀರ ಸಿಕ್ಕಿದೆ, ಅದ ಎಲ್ಲ ಅನ್ಕೊಂಡು ಅದ್ರೊಳಗನೆ ಆ ಸುಖದ ಅನುಭವ ಅಲ್ಪ ಕಾಲದ ಮಾಡ್ತಿದ್ದಾರ. ಆದ್ರೆ ಯಾವಾಗಿದು ಸತ್ ಎನಿಸ್ತದ, ಯಾವಾಗ ಬಹಳ ದೊಡ್ಡ ಪೆಟ್ಟು ಬೀಳ್ತದೋ ಅವಾಗ ನಿಮ್ ಹತ್ರ ಬರ್ತಾರೆ, ಬಹಳ ನರಳಾಡ್ತಾ ಬರ್ತಾರೆ ಅಂತಾರ ಬಾಬಾ. आपके सामने आएंगे, ऐसी प्यासी आत्माओं की प्यास बुझाने के लिए अपने को अतीन्द्रिय सुख व सर्व शक्तियों से, सर्व खजानों से भरपूर रहो. ಈ ರೀತಿ ನೀರಡಿಸಿದಂತಹ ಆತ್ಮಗಳಿಗೆ ಎದರಿಂದ ದುಃಖದಿಂದ ನೀರಡಿಸಿದ, ಅಶಾಂತಿಯಿಂದ ನೀರಡಿಸಿದಂತಹ ಒಂದೇನು ಅನೇಕ ಆತ್ಮರಿದ್ದಾರ, ಅವರಿಗೆ ನೀವು ತುರ್ತು ಮಾಡ್ಬೇಕಂದ್ರ ಬಾಬಾ ಹೇಳ್ತಾರೆ, ಮೊದಲು ನೀವು ಅತೀಂದ್ರಿಯ ಸುಖವುಳ್ಳವರಾಗ್ಬೇಕು, ಸುಖದ ಅನುಭವ ಮಾಡ್ಬೇಕಾಗಿದೆ. ಸರ್ವಶಕ್ತಿಗಳ ಸರ್ವ ಖಜಾನೆಗಳಿಂದ ನೀವು ಸ್ವಯಂ ಭರ್ಪೂರಿ ಇರಬೇಕು. ಕೊಚ್ಕೊಂಡು ಹೋಗೋರ ಜೊತೆಗೆ ನಾವು ಕೊಚ್ಕೊಂಡು ಹೋಗ್ತೀವಿ, ದುಃಖಿಗಳ ಜೊತೆಗೆ ನಾವು ದುಃಖಿ ಆಗ್ತೀವಿ ಅಂದ್ರೆ ಇನ್ನೊಬ್ಬರ ದುಃಖ ದೂರ ಮಾಡೋದಕ್ಕ ಸಾಧ್ಯವಿಲ್ಲ.
सर्व खजाने इतने जमा हों जो अपनी स्थिति भी कायम रहे और अन्य आत्माओं को भी संपन्न बना सको. ತಮ್ಮ ಖಜಾನೆ ಇಷ್ಟು ಸಂಪನ್ನಾಗಿರ್ಬೇಕು. ಬಾಬಾ ಹೇಳ್ತಾರೆ ನಿಮ್ ಖಜಾನೆ ಎಷ್ಟು ಜಮಾ ಮಾಡ್ಕೋಬೇಕಂದ್ರ ತಮ್ಮ ಸ್ಥಿತಿನೂ ಖಾಯಂ ಇರ್ಬೇಕು, ಅನ್ಯ ಆತ್ಮರನ್ನು ಸಂಪನ್ನ ಮಾಡ್ಬೇಕು. ಹೇಗೆ ಡಾಕ್ಟರ್ಸ್ ಇರ್ತಾರ, ಅವರು ಪೇಷಂಟ್ ಅನ್ನ ನೋಡಿ, ನರಳಾಡೋದನ್ನ ನೋಡಿ, ಅವರಿಗಾಗಿರುವ ಅನೇಕ ರೀತಿಯ ತೊಂದರೆಗಳನ್ನ ನೋಡಿ ಸ್ವಯಂ ಗಾಬರಿ ಆಗೋದಿಲ್ಲ, ಅಲ್ದಾಡೋದಿಲ್ಲ ಅಥವಾ ಸ್ವಯಂನ ಸ್ಥಿತಿ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ಸ್ಥಿರವಾಗಿದ್ದುಕೊಂಡು ಆಪರೇಷನ್ ಮಾಡ್ತಾರ, ಟ್ರೀಟ್ಮೆಂಟ್ ಕೊಡ್ತಾರ, ಅವರನ್ನ ಆರಾಮ ಮಾಡ್ತಾರ. ಹಾಗೆ ಬಾಬಾ ಹೇಳ್ತಾರ, ನೀವು ಇನ್ನೊಬ್ಬರ ದುಃಖ ನೋಡಿ, ಕಷ್ಟ ನೋಡಿ, ತೊಂದರೆಗಳನ್ನ ನೋಡಿ ನೀವು ಗಾಬರಿ ಆಗೋದಿಲ್ಲ. ನೀವು ಸ್ಥಿರವಾಗಿರ್ಬೇಕು ಮತ್ತು ಅವರನ್ನು ಸಂಪನ್ನರನ್ನಾಗಿ ಮಾಡ್ಬೇಕು ಅಂತಾರ ಬಾಬಾ. ಸ್ಲೋಗನ್ ಕಲ್ಯಾಣ ಕಿ ಭಾವನಾ ರಖ್, ಶಿಕ್ಷಾ ದೋ ತೋ ಶಿಕ್ಷಾಯೇ ದಿಲ್ ಸೆ ಲಗೇಂಗೆ. ಕಲ್ಯಾಣದ ಭಾವನೆಯನ್ನ ಇಟ್ಟು ಶಿಕ್ಷಣವನ್ನ ಕೊಡ್ರಿ, ಆ ಶಿಕ್ಷಣ ಹೃದಯಕ್ಕೆ ನಾಟುವುದು. ಬಾಬಾ ಹೇಳ್ತಾರ, ಯಾರಿಗೆ ನೀವು ಬೈಬೇಕಂತೀರಿ, ತಿಳಿಸ್ಬೇಕಂತೀರಿ, ತಿದ್ದಬೇಕಂತೀರತ್ತಂದ್ರ ನಿಮ್ಮೊಳಗ ಕಲ್ಯಾಣದ ಭಾವನೆ ಇರ್ಲಿ ಅಂತಾರ ಬಾಬಾ. ಅಂದ್ರೆ ಶಬ್ದ ಬಲೆ ಹಾರ್ಡಿದೆ, ಶಬ್ದ ನಮ್ದು ಒರಟಿದೆ, ಆದ್ರೆ ಭಾವನಾ ಅವ್ರು ತಿದ್ಕೋಬೇಕು, ಅವ್ರು ಸರಿ ಆಗ್ಬೇಕು, ಅವ್ರು ಯಾರಿಂದಲೂ ಏನು ಅನಿಸ್ಕೊಳ್ಬಾರ್ದನ್ನುವಂತ ಒಂದ್ ಶ್ರೇಷ್ಠ ಭಾವನಾ ಇಟ್ಕೊಂಡು ನೀವು ಅಂದ್ರಿ ಅಂತಂದ್ರೆ ಜರೂರ್ ಅವ್ರ ಹೃದಯಕ್ಕ ನಾಟ್ತದಂತ ಹೇಳ್ತಾರ ಬಾಬಾ. व्यक्ति इशारे सदा हर्षित रहने के लिए अपनी ನೇಚರ್ ಕೋ ಸರಲ್ ಬನಾओ. ಸದಾ ಹರ್ಷಿತರಾಗಿರ್ಬೇಕಂದ್ರ ತಮ್ಮ ನೇಚರ್ ಅನ್ನ, ಸ್ವಭಾವವನ್ನ ಸರಳ ಮಾಡ್ಕೊಡ್ರಿ ಮತ್ತು ಸಹನ್ಶೀಲ್ ಮಾಡ್ಕೊಡ್ರಿ. ಸದಾ ಹರ್ಷಿತ್ ರೆಹನಾ ಏ ಜ್ಞಾನ ಕಾ ಗುಣ ಹೇ. ಬಾಬಾ ಹೇಳ್ತಾರೆ, ಸದಾ ಹರ್ಷಿತರಾಗಿರುವುದು ಇದು ಜ್ಞಾನದ ಗುಣ. ಇಸ್ಮೇ ಸಿರ್ಫ್ ರುಹಾನಿಯತ್ ಆಡ್ ಕರ್ನಾ ಹೇ. ಸಂತುಷ್ಟರಾಗಿರುವುದ್ರ ಜೊತೆಯಲ್ಲಿ ಒಂದು ಆತ್ಮೀಯತೆ, ಮೂಲ ಆತ್ಮೀಯತೆಯನ್ನ ಆಡ್ ಮಾಡ್ಕೊಡ್ರಿ. ಹರ್ಷಿತ್ ಪನ್ ಕಾ ಸಂಸ್ಕಾರ ಬಿ ಏಕ್ ವರದಾನ್ ಹೇ. ಈ ಹರ್ಷಿತ ಆಗಿರುವುದೇನಿದೆ ಕಲಿಯುಗದ ಈ ಘೋರ ಕಲಿಯುಗದಲ್ಲಿ ಪರಮಾತ್ಮ ನಮಗೆ ಕೊಟ್ಟಿರುವ ಬಹಳ ಶ್ರೇಷ್ಠ ವರದಾನ್, ಇದೊಂದು ಶ್ರೇಷ್ಠ ಸಂಸ್ಕಾರ. ಸದಾ ಹರ್ಷಿತ ಇರೋದು. ಯಾಕಂದ್ರೆ ಅನೇಕರು ಇರ್ತಾರ ಕಡು ಮುಖ, ಗಂಟು ಮುಖ, ಬಹಳ ಸೀರಿಯಸ್, ಬಹಳ ನೊಂದವರ ಹಾಗೆ, ಇಲ್ಲ ಸಪ್ಪಗಿರೋದು. ಆದ್ರೆ ಇಂಥದ್ರೊಳಗ ನಮಗೆ ಸದಾ ಹರ್ಷಿತ ಆಗಿರುವಂತಹ ಒಂದು ವರದಾನ ಇದೆ, ಸಂಸ್ಕಾರ ಇದೆ ಅಂತಂದ್ರ ಇದು ಬಹಳ ದೊಡ್ಡ ಭಗವಂತನ ಗಿಫ್ಟ್ ಅಂತಾರ ಬಾಬಾ. ಜೋ ಸಮಯ ಪರ್ ಬಹು ಸಹಯೋಗ ದೇತಾ ಹೇ. ಹರ್ಷಿತ ಆಗಿರುವಂತ, ನಗುದಲ್ಲ, ಹರ್ಷಿತ ಆಗಿರೋದು. ಹರ್ಷಿತ ಅಂದ್ರೆ ಇದು ಕೇವಲ ಬಾಯಿಯಿಂದ ಸ್ಮೈಲ್ ಮಾಡುವಂತ ಮಾತಲ್ಲ, ಚೆಹರೆದ್ ಮೇಲ್ ತೋರಿಸುವಂತದ್ದಲ್ಲ. ಹರ್ಷಿತಿರೋದು ಅಂದ್ರೆ ಆಂತರಿಕ ಸಂತುಷ್ಟಿ. ಸಂತುಷ್ಟಿ ಅರ್ಥಾರ್ಥ ಈ ಜಗತ್ತಿನೊಳಗೆ ಸಾಕ್ಷಿ ಭಾವ. ಈ ಜಗತ್ತು ಕೇವಲ ಡ್ರಾಮಾ ಅನ್ನುವಂತ ದೃಷ್ಟಿಯಿಂದ ನೋಡುವಂತಹ ಒಂದು ಅರಿವು ಇದೆ. ಅವಾಗ ಮಾತ್ರ ನಾವು ಸಂತುಷ್ಟ, ಹರ್ಷಿತ ಆಗಿರಕ್ ಸಾಧ್ಯ. ತೋ ಇದು ಬಹಳ ಸಹಯೋಗ ಕೊಡ್ತದ. ಜೋ ಸ್ವಯಂ ಸದಾ ಹರ್ಷಿತ್ रहते हैं वह कैसे भी मन वाले को भी हर्षित कर देते हैं. ಯಾರು ಸ್ವಯಂ ಸದಾ ಹರ್ಷಿತ ಇರ್ತಾರೋ ಅವ್ರು ಎಂತ ಮನಸ್ಸಿನವರಿಗೂ ಕೂಡ ಹರ್ಷಿತರನ್ನಾಗಿ ಮಾಡ್ತಾರೆ. ಈಸಿ ನೇಚರ್ ವಾಲೆ अपने खुशनुमा हर्षित चेहरे से भारी वायुमंडल को भी हल्का बना देते हैं. ಅಂಡರ್ಲೈನ್. ಯಾರು ಈಸಿ ನೇಚರ್ ಉಳ್ಳವ್ರು ಇರ್ತಾರ ಅವರು ಎಂತಹ ತಮ್ಮ ಒಂದು ಶ್ರೇಷ್ಠ ಖುಷ್ನುಮ ಹರ್ಷಿತ್ ಚೆಹರೆಯಿಂದ ಭಾರಿ ವಾತಾವರಣದಲ್ಲಿ ಬಹಳ ಭಾರಿ ಇದೆ ಅಂದ್ರ ಬಹಳ ಬೋರಿಂಗ್ ಇದೆ, ವಾತಾವರಣದಲ್ಲಿ ಬಹಳ ದುಃಖ ಇದೆ, ವಾತಾವರಣದಲ್ಲಿ ಭಯಂಕರ ಚಿಂತಾಜನಕ್ಕಿದೆ, ಅದನ್ನೂ ಸರಿಪಡಿಸ್ತಾರ. ಯಾಕೆ ಸರಿಪಡಿಸ್ತಾರ? ಯಾಕಂದ್ರೆ ಈಜಿ ನೇಚರ್ ಅಂತಂದ್ರೆ ಅಪಮಾನ, ಅಭಿಮಾನದಿಂದ ಮುಕ್ತಿರೋರು. ಈಸಿ ನೇಚರ್ ಅಂದ್ರೆ ಆಗುವ ಎಲ್ಲಾ ದೃಶ್ಯಗಳನ್ನ ಕೇವಲ ನಾಟಕದ ರೂಪದಲ್ಲಿ ನೋಡುವಂಥವ್ರು ಅಂತ. ಯಾರು ಮನ್ಸಿಗೆ ಹಚ್ಕೋತಾರೋ, ಯಾರು ಬೇಗನೆ ಅಪಮಾನ ಮಾಡ್ಕೋತಾರೋ, ಮನ್ಸಿಗೆ ಕೆಟ್ಟ ಮಾಡ್ಕೋತಾರೋ ಅವರು ಕೆಟ್ಟು ಹೋದ ವಾತಾವರಣವನ್ನ ಅವ್ರು ಸರಿಪಡ್ಸಕ್ಕಾಗಲ್ಲ. ಇನ್ನೂ ಸರಿಯಾದ ವಾತಾವರಣ ಇವ್ರ ಮುಖ ನೋಡಿದ್ರನೆ ಕೆಟ್ಟ ಹೋಗ್ತದ. ಅದಕ್ಕ ಬಾಬಾ ಹೇಳ್ತಾರ, ಮಕ್ಕಳೇ ಯಾವಾಗ ಹರ್ಷಿತಪನದ ಸಂಸ್ಕಾರ ಬಾಬನ್ ವರದಾನ್ ಇದೆ, ಇದನ್ನ ಎಷ್ಟು ನೀವು ಅನುಭವ ಮಾಡ್ತೀರಿ, ಇದರಿಂದ ಇದು ನಿಮಗ್ ಸಮಯ ಅನುಸಾರ ಬಹಳ ಸಹಯೋಗ ಕೊಡ್ತದ. ಅವಾಗ ನೀವು ಎಂಥದೇ ವಾತಾವರಣವನ್ನ, ಎಂಥದೇ ವ್ಯಕ್ತಿಯನ್ನ ಕೂಡ ನೀವು ಬದಲಾಯಿಸಲಿಕ್ಕೆ, ಹರ್ಷಿತ ಮಾಡೋದಕ್ಕ ಸಾಧ್ಯವಿದೆ.
ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ತಮ್ಮನ್ನ ಆರಾಮವಾಗಿ ಸ್ಥಿತ ಮಾಡಿಕೊಡ್ರಿ. ದೇಹದಲ್ಲಿ ಇದ್ದರೂ ಸಹ ನಾನು ದೇಹನಲ್ಲ, ಆತ್ಮನಾಗಿರುವ ಸತ್ಯವನ್ನ ಸ್ಮರಣೆ ಮಾಡಿಕೊಡ್ರಿ. ಹಾಗೂ ತಮ್ಮ ಬೃಗುಟಿಯ ಮಧ್ಯದಲ್ಲಿ ನಿರಾಕಾರಿ ಆತ್ಮವನ್ನ ಅನುಭವ ಮಾಡ್ರಿ. ಫೀಲ್ ಮಾಡ್ರಿ, ಪರಮಾತ್ಮನ ದಿವ್ಯ ಆಶೀರ್ವಾದ ನನಗೆ ಪ್ರಾಪ್ತ ಆಗ್ತಾ ಇದೆ. ಯಾಕೆ ಅಂದ್ರೆ ನಾನು ಸ್ವಯಂ ಭಗವಂತನ ನಿಯಮಗಳನ್ನ ಅನುಸರಿಸ್ತಾ ಇದ್ದೀನಿ. ಅರ್ಥಾತ್ ಪರಮಾತ್ಮನ ಮೂಲ ಆದೇಶವೇ ಆಗಿದೆ ತನ್ನನ್ನ ಆತ್ಮ ಅಂತ ತಿಳಿದು ಸದಾ ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತಾ ಎಲ್ಲರಿಗೂ ಸುಖವನ್ನ ಕೊಡೋದು. ಅದಕ್ಕಾಗಿ ನಾನೀಗ ಎಲ್ಲರ ಪಾತ್ರದಲ್ಲಿರುವ ಘಟನೆಗಳನ್ನ ನೋಡಿಯೂ ಸಹ ನಾನು ಅದರಿಂದ ಸಾಕ್ಷಿಯಾಗಿದ್ದೇನೆ. ಯಾಕೆಂದರೆ ನನಗೀಗ ಅರ್ಥವಾಗಿದೆ, ಮನುಷ್ಯರ ಜೀವನದಲ್ಲಿ ಇರುವಂತಹ ದುಃಖ ಇದು ನಿಜವಾದ ದುಃಖವಲ್ಲ, ಕೇವಲ ಅಭಿನಯ ಮಾತ್ರ. ಆ ಮನುಷ್ಯ ಜೀವನದ ಗುಪ್ತ ರೂಪದಲ್ಲಿರುವಂತಹ ಆತ್ಮ ಸದಾ ಸುಖಿ, ಸದಾ ಶಾಂತ, ಸದಾ ಪವಿತ್ರವಾಗಿದೆ. ಈ ಸತ್ಯ, ಈ ರಹಸ್ಯ ನನಗೀಗ ಅರ್ಥವಾಗಿದೆ. ಹೀಗಾಗಿ ನಾನು ಇಂತಹ ಶ್ರೇಷ್ಠ ಸೇವೆಯನ್ನ ಮಾಡುವ ಭಾಗ್ಯ ನನಗೆ ಪ್ರಾಪ್ತವಾಗಿದೆ. ಸದಾ ಆತ್ಮಸ್ಥಿತಿಯಲ್ಲಿದ್ದು ಎಲ್ಲರೊಳಗೆ ಆತ್ಮನನ್ನ ನೋಡುವ ಸುಖ ಸ್ವರೂಪ ಶಾಂತ ಆತ್ಮ ದರ್ಶನ ಮಾಡುವ ಸೌಭಾಗ್ಯ ಪ್ರಾಪ್ತವಾಗಿದೆ. ಹೀಗಾಗಿ ನನ್ನ ಮೇಲೆ ಸಂಪೂರ್ಣ ಪರಮಾತ್ಮನ ಆಶೀರ್ವಾದವಿದೆ. ಬಾಬಾ ಪರಂಪಿತ ನನಗೆ ವರದಾನ ನೀಡಿದ್ದಾರೆ. ಸದಾ ಹರ್ಷಿತ ಭವ. ಜೀವನದಲ್ಲಿ ಇರ್ತಾ ಜೀವನದಲ್ಲಿ ಬರುವ ಏನೆಲ್ಲ ಕಷ್ಟಗಳು, ಅಪಮಾನ, ನಿಂದ ಇವು ಬರುತ್ತಲೇ ಇವೆ. ಆದರೆ ಇಲ್ಲಿವರೆಗೆ ಇವನ್ನೇ ಸತ್ಯವೆಂದು ತಿಳಿದು ಸದಾ ಮನಸ್ಸನ್ನ ಭಾರಿ ಚಿಂತಾಜನಕ ಹಾಗೂ ದುಃಖಿಯನ್ನಾಗಿ ಮಾಡಿಕೊಳ್ಳುತ್ತಿದ್ದೆ. ನನಗೆ ಇವರು ಹೀಗೆ ಮಾತನಾಡಿದರು, ನನ್ನ ಜೊತೆಗೆ ಹೀಗೆ ನಡೆದುಕೊಂಡರು ಎನ್ನುವ ದುಃಖದಲ್ಲಿ ಮುಳುಗಿ ಹೋಗುತ್ತಿದ್ದೆ. ಆದರೆ ನನಗೀಗ ಅರ್ಥವಾಗಿದೆ, ಈ ಪಾತ್ರವೇ ಬೇರೆ, ನಾನು ಸತ್ಯ ಸ್ವರೂಪ ಆತ್ಮವೇ ಬೇರೆಯಾಗಿದ್ದೇನೆ. ನನ್ನ ಸತ್ಯ ಸದಾ ಅವಿನಾಶಿಯಾಗಿದೆ. ನಾನು ಸದಾ ಸುಖಿ, ಸದಾ ಆನಂದ ಸ್ವರೂಪ, ಶಾಂತ ಸ್ವರೂಪನಾಗಿದ್ದೇನೆ. ನನಗೆ ಯಾರ ಶಬ್ದಗಳು, ಯಾರ ಮನಸ್ಸಿನ ಭಾವನೆಗಳು ಟಚ್ ಮಾಡಲು ಸಾಧ್ಯವೇ ಇಲ್ಲ. ನಾನು ಸದಾ ನ್ಯಾರ ಹಾಗೂ ಪರಮಾತ್ಮ ಪ್ಯಾರ ಆಗಿರುವೆನು. ಹೀಗಾಗಿ ನನ್ನ ಪಾತ್ರದಲ್ಲಿಯೂ ಕೂಡ ಸದಾ ಹರ್ಷಿತಪನ್, ಸದಾ ಸಂತುಷ್ಟತೆ, ಆನಂದದ ಹೊಳಪು ಹೊಳಿತಾ ಇದೆ. ಇದು ಸಂಗಮ ಯುಗದಲ್ಲಿ ಈ ಜ್ಞಾನದ ಗುಣವು, ಹರ್ಷಿತಪನವು ಪರಮಾತ್ಮ ತಂದೆಯಿಂದ ನನಗೆ ಪ್ರಾಪ್ತವಾಗಿರುವ ದಿವ್ಯ ವರದಾನವಾಗಿದೆ. ಓಂ ಶಾಂತಿ, ಓಂ ಶಾಂತಿ.